ನಮಸ್ಕಾರ. ನಾನು ನಾಗರಾಜ್ ಅಂತೇಳಿ ನೆಟ್ಸವರ್ ಕಮ್ಯುನಿಕೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿರೋದು. ಸೊ ನಾವಿಲ್ಲಿ ಧಾರವಾಡ ತಾಲೂಕು ಮೊರಬ ಗ್ರಾಮದೊಳಗೆ ಪ್ರಗತಿಪರ ರೈತರು ಇದ್ದಾರೆ. ಅವರು ನಮ್ಮ ಫ್ರೆಂಡು ಆಗ್ಬೋದು ಆಗ್ತಾರೆ. ಸೊ ಅವ್ರಿಗೆ ನಾವು ಹತ್ತಿಗೆ ಪ್ರಾಡಕ್ಟ್ ಕೊಟ್ಟಿದ್ವಿ, ಬಯೋ-99 ಮತ್ತು ಸ್ಟಿಮ್ರಿಚ್. ಸೊ ಅದನ್ನು ಜಸ್ಟ್ ಒಂದು ಸರಿ ಸ್ಪ್ರೇ ಮಾಡ್ಯಾರ. ಸೊ ಆಲ್ರೆಡಿ ಒಂದು 20 ದಿವಸ ಆಯಿತು ಮಾಡಿ. ಆ ಸ್ಪ್ರೇ ಮಾಡಿದ ಮೇಲೆ ಏನೇನು ಚೇಂಜಸ್ ಆಗೈತೆ ಮಾಡೋಕ್ಕಿಂತ ಮೊದಲು ಯಾವ ಥರ ಇತ್ತು ಅವ್ರ ಮುಖಾಂತರ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನೀವು ಇದು ಸ್ಪ್ರೇ ಮಾಡೋಕ್ಕಿಂತ ಮೊದಲು ಹೆಂಗಿತ್ತು ಸರ್? ಮಾಡಿದ ಮೇಲೆ ಏನೇನು ಚೇಂಜಸ್ ಆಗೈತೆ ಸರ್? ಬೆಳವಣಿಗೆ ಕಡಿಮೆ ಇತ್ತು ರೀ. ಓಕೆ. ಒಳ್ಳೆ ಕಲರ್ ಬಂತು ರೀ. ಬೆಳವಣಿಗೆ ಹೆಚ್ಚಿಗೆ ಬಂತು, ಗಿಡ ಪಡ್ಲು ಬಂತು. ಓಕೆ. ನಮಗೆಲ್ಲ ಥರದಿಂದ ಇದರಿಂದ ಚಲೋ ಅನ್ಸೈತೆ ರೀ. ಸೊ ಈಗ ನೀವು ಮುಂಚೆ ಕೆಮಿಕಲ್ ಪ್ರಾಡಕ್ಟ್ ಮಾಡ್ತಿದ್ರಿ ಸರ್, ಈಗ ಇದಕ್ಕೆ ನಿಮ್ಗೆ ಏನು ಚೇಂಜಸ್? ಹೆಚ್ಚು ಫರ್ಕ್ ಆಗೈತೆ ರೀ. ಈಗ ಎಡಕ ಬಡಕ ನಾವು ಹೊಲಗಳು ನೋಡೋದಕ್ಕೆ ಇದಕ್ಕೆ ಭಾಳ ಅಂತರ ಆಗೈತಿ. ಓಕೆ. ಊರ್ಲು ಹೆಚ್ಚಿಗೆ ಐತ್ರಿ. ಹೊಳ್ಳಿ ಕಾಯಿ ಸೈಜ್ ಊಟ ಆಗೈತಿ. ಸೊ ಹೂ ಗಿಡನೂ ಪಡ್ಲ ಐತಿ, ಆಮೇಲೆ ಕಾಯಿ ಜಾಸ್ತಿ ಐತಿ. ಓಕೆ. ಸೊ ಕಂಟಿನ್ಯೂಸ್ ಆಗಿ ಇದನ್ನ ಯೂಸ್ ಮಾಡೋದ್ರಿಂದ ಒಳ್ಳೇದ್ರಿ ಸರ್. 1 ರಿಂದ 2 ಸತ ಮಾಡಿರಂತ್ರಿ ಭಾರಿ ಬೆಟ್. ಓಕೆ. ಈಗ ನೀವು ಒಂದ್ಸರಿ ಮಾಡಿದ್ದಕ್ಕೆ ಇಷ್ಟು ಚೇಂಜಸ್ ಆಗೈತೆ? ಚೇಂಜಸ್ ನಮ್ಗೆ ಗೊತ್ತಿದ್ದಿದ್ದಿಲ್ಲ ಸರ್. ಇದು ಎಣ್ಣಿದ ಇದೊಮ್ಮೆ ಹೊಡೆದ ಕಾರ್ ನಾವು ನೋಡ್ಬೇಕು ಅನ್ನೋದಕ್ಕೆ ಒಮ್ಮೆ ಸ್ಪ್ರೇ ಮಾಡಿದ್ವಿ. ಓಕೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಮಸ್ಕಾರ.